ಸರ್ ಏನು ಸರ್ ಹೇಳ್ತಾ ಇದ್ದೀರಾ ಸರ್? ಹುಡುಗಂಗೆ 10-15 ಜನ ಸೇರ್ಕೊಂಡು ಹೊಡಿತಿದ್ರೆ ಹೆಂಗೆ ಸರ್ ನೋಡ್ಕೊಂಡು ಸುಮ್ಮನಿರೋದು? ಸರ್ ಅಫ್ಕೋರ್ಸ್ ಸರ್, ನಾವು ಮಾಧ್ಯಮದವ್ರೆ, ಹಾಗಂತ ಇಂಥ ಥರ್ಡ್ ಕ್ಲಾಸ್ ವಿಷಯಗಳನ್ನೆಲ್ಲ, ಇಂಥ ಅಮಾನುಷ ಕೃತ್ಯಗಳನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಸರ್. ಹೌದು ಸರ್, ಕದ್ದ. ಎಷ್ಟು ಕದ್ದ? 5-10 ಕದ್ದ. ಹೊಟ್ಟೆ ಪಾಡಿಗೋಸ್ಕರ ಕದ್ದ ಸರ್. ಈ ದೇಶದಲ್ಲಿ 100 ಕೋಟಿ ಲೂಟಿ ಹೊಡಿತಾರೆ ಹಲ್ಕ ನನ್ನ ಮಕ್ಕಳಿದ್ದಾರೆ, ಅವರು ಹೊಡಿಬೇಕಾಗಿರೋದು, ಅದನ್ನ ನಾವು ಶೂಟ್ ಮಾಡಬೇಕಾಗಿರೋದು, ಇದನ್ನಲ್ಲ ಸರ್. ಇದೇ ಪತ್ರಿಕೋದ್ಯಮ ಅನ್ನೋದಾದ್ರೆ ಐ ಡೋಂಟ್ ಥಿಂಕ್ ನಾನು ಇದಕ್ಕೆ ಸೂಟ್ ಆಗ್ತೀನಿ ಅಂತ. ಸರ್ ನಾನು ನಂಬಿರೋ ಪತ್ರಿಕೋದ್ಯಮನೇ ಬೇರೆ ಸರ್. ಬಡವರಿಗೆ ಫಲ ತುಂಬೋದು ಪತ್ರಿಕೋದ್ಯಮ ಅಂತ ನಂಬಿರೋ ನಾನು. ದುಷ್ಟರನ್ನ, ದುರುಳನ್ನ, ಭ್ರಷ್ಟಾಚಾರಗಳನ್ನ, ಅತ್ಯಾಚಾರಗಳನ್ನ ಮಟ್ಟ ಹಾಕೋದು ಪತ್ರಿಕೋದ್ಯಮ ಅಂತ ನಂಬಿರೋ ನಾನು. TRPಗೋಸ್ಕರ ಮಾಡೋದಲ್ಲ ಸರ್ ಪತ್ರಿಕೋದ್ಯಮ, ಆತ್ಮಸಾಕ್ಷಿಗೋಸ್ಕರ ಮಾಡೋದು ಪತ್ರಿಕೋದ್ಯಮ. ಆತ್ಮಸಾಕ್ಷಿ ನಂಬಿರೋ ನಾನು. ಸಾರಿ ಸರ್, ಐ ಕಾಂಟ್ ಡು ಇಟ್. ಒಂದ ಬಾ ಬಾ ಬಾ, ಚುಚ್ಚಲೆ ಚುಚ್ಚಲೆ. ಏನೋ ಮಕ್ಕ ನೋಡ್ತಾ ಇದೆಯಾ? ಚುಚ್ಚಲೆ, ತಾಳ್ಮೆ ಪರೀಕ್ಷೆ ಮಾಡ್ಬಿಡಲಿ. ಚುಚ್ಚಲೆ, ತಡ್ಕೊಳಕ್ಕಾಗ್ತಾರ? ಚುಚ್ಚಲೆ. ಏನೋ ಮಕ್ಕ ನೋಡ್ತಾ ಇದೆಯಾ? ನೋಡ, ನಮ್ಮನ್ ನಾನು ಇಲ್ಲೇನು ಕೂಡಕೊಂಡು ಬದುಕ್ತಿದ್ದೀನಿ ಅನ್ಕೊಂಡಿದ್ದೀನ, ಒಳಗಿಂದ ಇಂಚಿಂಚಾಗಿ ಸತ್ತ ಹೋಗ್ತಿದ್ದೀನ. ಸೂಜಿ ತಗೊಂಡು ಚುಚ್ಚಂಗೆ ಆಗ್ತೈತೆ ಕಣಲೇ, ತಡ್ಕೊಳಕ್ಕಾಗ್ತಿಲ್ಲ. ಚುಚ್ಚಲೆ. ನಿನ್ನೂ ಸಹ ನಾನು ಸತ್ತೋಗ್ಬಿಡ್ತೀನಿ ಮಗನೇ. ನೋಡೋ, ನಾನು ಹೊರಗೆ ಹೋಗೋಕ್ಕಾದ್ರೂ ಬಿಡಲೇ, ನಾನು ಹೊರಗೆ ಹೋಗೋಕ್ಕಾದ್ರೂ ಬಿಡಲೇ. ಇಲ್ಲ ಬ್ರೋ, ನಾನು ಫಸ್ಟ್ ಆತ್ಮಹತ್ಯೆ ಮಾಡ್ಕೋಬೇಕು ಅಂದಿದ್ದು SLC. ಕಿತ್ಕೊಂಡು ಓದಿದ್ರು 2 ಸಬ್ಜೆಕ್ಟ್ ಓದಿದ್ರು, ಒಂದಲ್ಲ 2. ಅವತ್ತೇ ಡಿಸೈಡ್ ಮಾಡಿದೆ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ. ಆದರೆ ನಾನು ತಿಳಿದಿದ್ದು ಒಂದೇ ವಿಷಯ, ಈ SLCಲಿ ಆಗಲಿಲ್ಲದನ್ನ PUCಲಿ ಸಾಧಿಸಿ ತೋರಿಸೋಣ ಅಂತ. ಆದರೆ ನಮ್ಮ ಅಪ್ಪ ಅಮ್ಮ ಬಿಡಬೇಕೆ, ಬೇಡ ಅಂದರೂ ಬೇಕು ಅಂತ PCMBನೇ ಕೊಡಿಸಿದ್ರು. ಇನ್ನೇನಾಗುತ್ತೆ ಹೇಳ, 4 ಸಬ್ಜೆಕ್ಟ್ಸ್ ಹಿಡಿದು PCMB 4. ಆವಾಗ ಡಿಸೈಡ್ ಮಾಡಿದೆ ಈ ಸರ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ. ಆದರೆ ನನಗೇನು ಅನ್ನಿಸ್ತು ಅಂದರೆ, ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿ? ಬೇಡ ಅಂದರೂ ಕೊಡಿಸಿದ್ದು ನಮ್ಮ ಅಪ್ಪ ಅಮ್ಮ ತಾನೆ, ಅನ್ಭವಿಸ್ಲಿ ಬಿಡೋರು. ಅವತ್ತು ನಾನು ಅಂದ್ಕೊಂಡಿದ್ದೇನೆಂದರೆ, ಡಿಗ್ರಿಲೇ ನನಗೆ ಬೇಕಾದ ಸಬ್ಜೆಕ್ಟ್ ತಗೊಂಡು ನಾನು ಏನು ಸಾಧಿಸ್ಬೋದು ಅನ್ನೋದು ಸಣ್ಣ ಜಲಕ್ಕೂ ಇವ್ರಿಗೆಲ್ಲ ತೋರಿಸೋಣ ಅಂತ ಸುಮ್ಮನಾದೆ. ಡಿಗ್ರಿ ಭಾಳ ಚೆನ್ನಾಗಿ ನಡೀತು ಬಿಡು. ಫಸ್ಟ್ 5 ಸೆಮ್ಮು ಏಕ್ದಮ್ ಸೂಪರ್ ಹಿಟ್. ಈ 6ನೇ ಸೆಮ್ಮೆ ಕೊನೆಯ ಸಬ್ಜೆಕ್ಟು ಕಾಲೆತ್ಕೊಂಡ್ಬಿಟ್ಟಿದ್ರು. ಭಾಳ ಬೇಜಾರಾಯ್ತು ಅವಾಗ. ನನ್ನ ಕಣ್ಣೆದುರು ಕುಳಿತು ಒಂದೇ ದಾರಿ, ಆತ್ಮಹತ್ಯೆ. ಆದರೆ ಒಂದೇ ಒಂದು ಆಲೋಚನೆ ನಾನು ತಡೀತಿದ್ರು, ಜೀವನದಲ್ಲಿ ಏನಾದರೂ ಕಿಸ್ತ ದವಾಕ್ ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಏನಾದ್ರು ಸಾಧಿಸ್ಬೇಕಲ್ಲ ಗುರು ಹುಟ್ಟಿದ ಮೇಲೆ. ಈ ನಮ್ಮ ಹುಡುಗರೆಲ್ಲ ಡಿಗ್ರಿ ಆಗ್ತಿದ್ದಂಗೆ ಈ ಗೌರ್ಮೆಂಟ್ ಜಾಬು, ಕಂಪ್ನಿ ಅಂತ ಹೋಯ್ತಾರೆ. ನಾನು ಅವತ್ತು ಡಿಸೈಡ್ ಮಾಡಿದೆ ಗುರು, ನಾನಾದರೆ ರೈತಾನೇ ಆಗಬೇಕು ಅಂತ. ಆದರೆ ಅವತ್ತು ಗೊತ್ತಾಯ್ತು, ಈ ಅದೃಷ್ಟಕ್ಕೂ ನಮಗೂ ಬರೋದಿಲ್ಲ, ಈ ದುರಾದೃಷ್ಟ ನಾವು ಬೆಸ್ಟ್ ಫ್ರೆಂಡ್ಸು ಅಂತ. ನಾನು ರೈತ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ಗುರು, ಈರುಳ್ಳಿ ಬೆಲೆ ಕೆಜಿಗೆ 80 ರೂಪಾಯಿ ಇತ್ತು ಗುರು, 80 ರೂಪಾಯಿ. ನಾನು ರೈತ ಆಗಿ ಫಸಲು ತೆಗೆದಾಗ ತೀರ 8 ರೂಪಾಯಿಗಳಿದೆ ಬೆಲೆ ಕೆಜಿದು. ಇನ್ನೇನು ಮಾಡೋದು ಗುರು, ಸಾಲ ಮಾಡ್ಕೊಂಡ ತಕ್ಷಣ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಲ್ಲ. ಆದರೆ ಒಂದೇ ಒಂದು ವಿಷಯ ಗುರು ಮತ್ತೆ ನಾನು ತಡೀತು, ಸಾಲ ಮಾಡಿದ್ರು ಕೂಡ ಶೂರ್ನಂಗೆ ಬಾಳ್ದಾಗುರು ಅಂತ 4 ಜನ ಅನ್ಬೇಕು. ಯಾಕಂದರೆ ಈ ಇತ್ತೀಚಿನಾಗಂತೂ ಈ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಟ್ರೆಂಡಿಂಗ್ ಆಗೋಗಿದೆ. ಆ ಟ್ರೆಂಡಿಂಗ್ನ ಬ್ರೇಕ್ ಮಾಡಿ ರೈತರ ನಡುವೆ ಒಂದು ಮಾದರಿಯಾಗಿ ಬದುಕೋಣ, ಈ ಸಮಾಜಕ್ಕೆ ಒಂದು ಮೆಸೇಜ್ ಬಿಡೋಣ ಅನ್ನೋ ಒಂದೇ ಒಂದು ಕಾರಣ ಗುರು ನಾನು ಇನ್ನೂ ಬದುಕಿರೋದು. ಇನ್ಯಾವ ಉದ್ದೇಶನೂ ಇಲ್ಲ ಗುರು, ನಮ್ಮ ತಾಯಿ ಸತ್ವಾಗ್ಲೂ ಹೇಳ್ತೀನಲ್ಲ, ಇನ್ಯಾವ ಉದ್ದೇಶನೂ ಇಲ್ಲ. ಹಂಗಾರೆ ನೀನೇನು ಆತ್ಮಹತ್ಯೆ ಮಾಡ್ಕೊಳಲ್ಲ? ಇಲ್ಲ ಗುರು, ಆತ್ಮಹತ್ಯೆ ಎಲ್ಲ ಮಾಡ್ಕೊಳಲ್ಲ. ಈಸ್ಬೇಕು ಗುರು,
ಇದ್ದು ಜಯಿಸಬೇಕು. ಶೂಟ್ ಮಾಡ. ಹಿಟ್ ಮಿ ಮ್ಯಾನ್, ಹಿಟ್ ಮಿ ಹಿಟ್ ಮಿ ಹಿಟ್ ಮಿ. ಎಲ್ಲಿಗೆ ಶೂಟ್ ಮಾಡು? ಎಲ್ಲಿಗೆ? ಆಗಲ್ಲ ಅಲ್ಲ, ಆಗಲ್ಲ ಅಲ್ಲ. ಯಾಕೇಳ? ಬಿಕಾಸ್ ಯು ಆರ್ ಅ ಹೀರೋ. ಬಟ್ ನಾನಾಗಲ್ಲ. ಐ ಆಮ್ ಅ ವಿಲನ್. ನನ್ನ ಕೈ ಬಂದೂಕಾಯ್ದ್ರೆ ಡೈರೆಕ್ಟ್ ಹಣೆ ಹೊಡಿತೀನಿ. ಡೈರೆಕ್ಟ್ ಆಗಿ. ಈಗ ನಾನೇನು ಮಾಡ್ತೀನಿ ಹೇಳು? ಅಲ್ಲಿರೋ ಗನ್ ತಗೋತೀನಿ. ನಾನು ನೀನು ಕುಡಿಯಲ್ಲ, ನೀನು ಕೂಡ ನಾನು ಕುಡಿಯಲ್ಲ. ಓಕೆ, ದಟ್ಸ್ ದ ಡೀಲ್. ಓಕೆ, ಅಲ್ಲಿರೋ ಗನ್ ತಗೋತೀನಿ ನಾನೀಗ. ಡೀಲ್ ಮ್ಯಾನ್. ಓಕೆ, ಶೂಟ್ ಮಾಡ್ತೀಯಲ್ಲ. ಯಾರ ಹತ್ರ ಹುಡ್ಕಾಟಾಡ್ತಿದ್ಯಾ ಅನ್ಕೊಡ್ತೀಯಾ? ತೊಗೊಂಡು ಕತ್ತರಿಸ್ಬಿಡ್ತೀನಿ ಮಗನೇ. ಇಲ್ಲಿ ನನ್ನ ಕಣ ರಾಜ, ಇದು ನನ್ನ ಆಟ. ಬಿಟ್ಬಿಡಲೇ, ಹೊಡೋಗ್ತೀನಿ ಅಂತ ಬಿಟ್ಬಿಡು. ಸರೆಂಡರ್ ಆಗ್ತೀನಿ, ಸರೆಂಡರ್ ಆಗ್ತೀನಿ. ಬಿಟ್ಬಿಡ, ಸರೆಂಡರ್ ಆಗ್ತೀನಿ. ಬಿಟ್ಬಿಡು, ಸರೆಂಡರ್ ಆಗಿದೆ. Thanks for coming. Heard a lot about you. That you're the only honest cop in our police department. ಅದು ನಮ್ಮ ಡಿಪಾರ್ಟ್ಮೆಂಟ್ನ ದುರಂತ ಅಂತ ನಾನು ಭಾವಿಸ್ತೀನಿ. ವೆಲ್, ಅವರವರ ಭಾವಕ್ಕೆ ಅವರವರ ಭಕುತಿಗೆ. ನಾನಿನ್ನ ಇಲ್ಲಿಗೇನು ಕರೆದಿನೇನೋ ಸಣ್ಣ ಐಡಿಯಾ ನಿನಗೆ ಆಗಲೇ ಬಂದಿರ್ಬೋದು. No idea. Then get the idea, man. Oh, okay, boy. ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ. ನೀನು ಚಿತ್ರದುರ್ಗದಲ್ಲಿ ಮಾಡಿರೋ ನ್ಯೂಸೆನ್ಸ್ ಬಗ್ಗೆ ಭಾಳ ಕೇಳಿದ್ದೀನಿ. ಇಟ್ಸ್ ನಾಟ್ ಅ ನ್ಯೂಸೆನ್ಸ್. ಭ್ರಷ್ಟ ಅನ್ನೋದು ನ್ಯೂಸೆನ್ಸ್ ಅಲ್ಲ. ವಾಟ್ ಎವರ್ ಮ್ಯಾನ್, ಜಸ್ಟ್ ಲಿಸನ್ ಟು ಮೀ ನೌ. ನೀನು ದುರ್ಗದಲ್ಲಿ ಮಾಡಿದಾಗೆ ನನ್ನ ಬಗ್ಗೆ, ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ, ನಾವು ಮಾಡೋ ಕೆಲಸದ ಬಗ್ಗೆ ಮೀಡಿಯಾ ಹತ್ರ ಹೋಗಿ ಟ್ರೈ ಮಾಡಿದರೆ, ಬ್ರಾದರ್, ಯು ಆರ್ ಗೋಯಿಂಗ್ ಡೌನ್. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಈ ಸಿಟಿಯಿಂದ ಬರೋ ಎಲ್ಲ ದುಡ್ಡನ್ನು ನಾವು ಸಮನಾಗಿ ಹಂಚ್ಕೋತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಸಮನಾಗಿ ಹಂಚ್ಕೊಳುತ್ತೆ. ಅದರ ಪ್ರಕಾರ ಯು ವಿಲ್ ಗೆಟ್ ಯು ಒನ್ ಶೇರ್. ನೀನೇನು ಮಾಡ್ಬೇಕು ಹೇಳು? ಜಸ್ಟ್ ಟೇಕ್ ದ. I don't want to take that. Brother, you have to take that. As simple as that. You know, you just have to take that. Pure and simple. Okay? Alright, buddy. Officer.
Okay, Douglas, you better listen to me carefully now. If you ever try to fuck me, I'm gonna blow your fucking head off. Just like that. Understand? Just like that. Don't act smart, buddy. This is not your smart. This is your fucking Bangalore. And I run shit here. You just live here. You understand? You understand? You fuck. Don't ever try to fuck me. Okay? Don't you dare ever. Ever. Get out of here. What? Get out. Okay, motherfucker. Okay. Count your fucking days.